ಶಬಾಷ್ BCCI ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಬೆಳಿಗ್ಗೆ ಬರ್ತಾ ಇರುವಂತ ಬ್ರೇಕಿಂಗ್ ಅಪ್ಡೇಟ್ ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ರೀಸೆಂಟ್ ಆಗಿ BCCI ತರಾವರೆ ರೂಲ್ಸ್ಗಳನ್ನ ತಗೊಂಡ್ಬಂದು ಒಂದು 10 ಹೊಸ ರೂಲ್ಸ್ಗಳನ್ನ ತಗೊಂಡ್ಬಂದ್ರು ಈ ರೂಲ್ಸ್ಗಳು ಪಾಲಿಸಿಗಳು ಇವೆಲ್ಲ ಏನಾದ್ರು ವರ್ಕೌಟ್ ಆಗುತ್ತೆ ಏನೋ ಚಿಲ್ಚಿಲ್ರೆ ತರ ಇದೆಲ್ಲ ಆಗೋರು ಏನೋ ಚಿಲ್ಚಿಲ್ರೆ ರೂಲ್ಸ್ಗಳನ್ನ ತಗೊಂಡ್ಬಂದಿರೋ ಸೀರಿಯಸ್ ಆಗಿ ವರ್ಕೌಟ್ ಮಾಡ್ತಾರೆ ಇದನ್ನ ಏನೋ ಡೊಮೆಸ್ಟಿಕ್ ಆಡಬೇಕು ಅಂತ ಎಲ್ಲ ಪ್ಲೇಯರ್ಸು ಡೊಮೆಸ್ಟಿಕ್ ಆಡಲೇಬೇಕು ಇಂಜುರಿ ಇಲ್ಲ ಅಂತಂದರೆ ಆಡಲೇಬೇಕು ಅನ್ನೋ ಥರ ಇವರೇನೋ ಹೇಳಿದ್ದಾರೆ ಬಟ್ ಇದಾಗುತ್ತಾ ಮೇನ್ ಪ್ಲೇಸ್ಗಳು ಆಡ್ತಾರಾ ಸೊ ಇದು ಹಿಂದೆನೂ ಕೂಡ ತಗೊಂಬರ್ತಿಗೆ ಟ್ರೈ ಮಾಡಿದ್ರು ಹೇಳ್ತಾ ಇದ್ರು ಆಡ್ರಿ ಅಂತ ಬಟ್ ಯಾರು ಕೂಡ ಕೇರ್ ಮಾಡ್ತಿಲ್ಲ ಮೇನ್ ಪ್ಲೇಯರ್ಸ್ಗಳು ಇವಾಗ ಕೇರ್ ಮಾಡ್ತಾರಾ ಹಿಂದೆ ಆಗಿದ್ದೇನೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ವಿರಾಟ್ ಕೊಹ್ಲಿ ಆಗಿರಲಿ ರೋಹಿತ್ ಶರ್ಮಾ ಆಗಿರಲಿ ಇನ್ನು ಮುಂತಾದ ಮೇನ್ ಪ್ಲೇಯರ್ಸ್ಗಳು ಈ ರಣಜಿ ಟ್ರೋಫಿ ಸೈಯದ್ ಮುಷ್ತಾಕ್ ಅಲಿ ವಿಜಯ್ ಹಜಾರೆ ಟ್ರೋಫಿ ಸೊ ಈ ಥರ ಟ್ರೋಫಿಗಳನ್ನ ಮೇನ್ BCCI ಕಂಡಕ್ಟ್ ಮಾಡುವಂಥ ಟೂರ್ನಮೆಂಟ್ಗಳನ್ನ ಮಿಸ್ ಮಾಡ್ಕೊಳ್ಳೋದು ಫ್ರೀ ಆಗಿದ್ದಾಗಲೂ ಕೂಡ ನೋಡಿದ್ವಿ ಬಟ್ ಇವಾಗ ಬಿಗ್ ಮೂವ್ ಆಗಿದೆ ಗುರು BCCI ತೊಗೊಂಬಂದಿರುವಂಥ ಪಾಲಿಸಿ ಏನಿದೆ ಇದು ವರ್ಕ್ ಆಗಿದೆ ಅದಕ್ಕೇನೆ ಶಬಾಷ್ ಹೇಳಿರೋದು BCCIಗೆ ಹೌದು ವಿರಾಟ್ ಕೊಹ್ಲಿನೂ ಕೂಡ ಇವಾಗ ರಣಜಿ ಟ್ರೋಫಿ ಆಡ್ತಿದ್ದಾರೆ ಆಫ್ಟರ್ 13 ಲಾಂಗ್ ಇಯರ್ಸು ವಿರಾಟ್ ಕೊಹ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋದಕ್ಕೆ ಒಪ್ಕೊಂಡಿದ್ದಾರೆ ಆ್ಯಂಡ್ ಆಡ್ತಾ ಇದ್ದಾರೆ ಜನವರಿ 30ನೇ ತಾರೀಕು ನಡೀತಾ ಇರುವಂಥ ಮ್ಯಾಚು ಡೆಲ್ಲಿ ವರ್ಸಸ್ ಸೌರಾಷ್ಟ್ರ ಮ್ಯಾಚಲ್ಲಿ ಇವರು ಶ್ಯೂರ್ ಆಗಿ ಆಡ್ತೀನಿ ಅಂತ ಇವಾಗ ಅಪ್ಡೇಟ್ನ ಕೊಟ್ಟಿದ್ದಾರೆ ಫಸ್ಟ್ ಇನಿಷಿಯಲಿ ಸ್ಕ್ವಾಡ್ ಅನೌನ್ಸ್ ಆದಾಗ ಇವರ ಹೆಸರಿರಲಿಲ್ಲ ಇವಾಗ ಮತ್ತೆ ಆ್ಯಡ್ ಆನ್ ಆಗಿದೆ ಬಟ್ ಫಸ್ಟ್ ಮ್ಯಾಚು ಸೌರಾಷ್ಟ್ರ ಅಗೇನ್ಸ್ಟ್ ಇದು 23ನೇ ತಾರೀಕು ನಡೀತಾರೆ ಡೆಲ್ಲಿ ವರ್ಸಸ್ ಸೌರಾಷ್ಟ್ರ 23ಕ್ಕೂ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಫಸ್ಟ್ ಮ್ಯಾಚ್ ಸೌರಾಷ್ಟ್ರ ಅಗೇನ್ಸ್ಟ್ ಇರೋದು ಆ ಮ್ಯಾಚ್ನ ಆಡೋದಿಲ್ವಂತೆ ಡ್ಯೂ ಟು ನೆಕ್ ಪ್ರಾಬ್ಲಮ್ಮು ಸ್ವಲ್ಪ ನೆಕ್ ಪೈನ್ ಇದೆಯಂತೆ ನೆಕ್ ಪೈನು ಅದು ಇದು ಅಂತೆಲ್ಲ ಅಪ್ಡೇಟ್ ಬಂದಿತ್ತಲ್ಲ ರೋಲ್ಡ್ ಔಟ್ ಆಫ್ ಅದು ಇದು ಅಂದರೆ ರಣಜಿ ಟ್ರೋಫಿಗೆ ಆಡೋದಿಲ್ಲ ಅಂತ ಸ್ಪ್ರೆಡ್ ಆಗಿತ್ತು ಬಟ್ ಇವಾಗ ಸೆಕೆಂಡ್ ಮ್ಯಾಚಿಗೆ ಅವೈಲೇಬಲ್ ಇರ್ತೀನಿ ಈ ಮ್ಯಾಚು 3 ದಿನ ಅಷ್ಟೇ ಇರುತ್ತೆ ಇನ್ನು ಫೆಬ್ರವರಿ 2ನೇ ತಾರೀಕೇನೋ ಮುಗಿಯುತ್ತೆ ಜನವರಿ 30ನೇ ತಾರೀಕು ಸ್ಟಾರ್ಟ್ ಆಗಿಬಿಟ್ಟು 4 ದಿನ ಇರುತ್ತೆ ಸೊ ಇನ್ನೊಂದು 3 ದಿನ ಬಾಕಿ ಇರುತ್ತೆ ಅಷ್ಟೇ ODI ಸೀರೀಸ್ಗೆ ಅವಾಗ ಮುಗಿದು ಟಕ್ಕನಾಗಿ ಈ ಕಡೆ ಶಿಫ್ಟ್ ಆಗಬೇಕು ನೋಡಿ ಒಂಥರ ರೆಸ್ಟ್ಲೆಸ್ನೆಸ್ಸು ಇದರಿಂದ ಪಟ್ ಅನ್ನಂಗೆ ಈ ಕಡೆ ಚಾಂಪಿಯನ್ಸ್ ಟ್ರೋಫಿ ಬರುತ್ತೆ ಆಮೇಲೆ IPL ಬರುತ್ತೆ IPL ಆದ್ಮೇಲೆ ರೆಸ್ಟ್ ಸಿಗೋದು ಇಲ್ಲಿ ಸ್ಟಾರ್ಟ್ ಆಯಿತು ಅಂತ ಅಂದ್ರೆ ಮಗ ಯಾರೂ ಕೂಡ ಅನ್ಕೊಂಡಿರಲಿಲ್ಲ ಗುರು ರೋಹಿತ್ ಶರ್ಮಾ ಅವ್ರ ಹೆಸರು ಸ್ಕ್ವಾಡ್ ಒಳಗಡೆ ಬಂತು ರೋಹಿತ್ ಶರ್ಮಾ ಅವರು ಪ್ರಾಕ್ಟೀಸ್ ಸೆಷನ್ಗೆ ಹೋಗಿದ್ದಾಗಿರ್ಬೋದು ಮುಂಬೈ ಜೊತೆಗೆ ಆಡ್ತಾ ಇದ್ದಿದ್ದಾಗಿರ್ಬೋದು ಎಲ್ಲ ನೋಡ್ತಾನೆ ಒಂದು ಪಾಸಿಟಿವ್ ವೈಬ್ ಬಂತು ಇಲ್ಲ ಗುರು ಆಡ್ಬೋದು ಇವರು ಅಂತ ಬಟ್ ವಿರಾಟ್ ಕೊಹ್ಲಿ ಆಡಲ್ಲ ಬಿಡು ರೋಹಿತ್ ಶರ್ಮಾ ಆಡಿದ್ರು ಅಷ್ಟೇ ಯಾರು ಆಡಿದ್ರು ಅವ್ರ ಅಪ್ಪ ಆಡಿದ್ರು ಅಷ್ಟೇ ವಿರಾಟ್ ಕೊಹ್ಲಿ ಆಡಲ್ಲ ರಣಜಿ ಟ್ರೋಫಿ ಅವರು ಅದೆಲ್ಲ ಡೊಮೆಸ್ಟಿಕ್ ಅಲ್ಲ ಜಮಾನ ಆಗೋಗ್ಬಿಡೈತೆ ಅವ್ರ ಆಡಿಯಲ್ಲಿ 12 ವರ್ಷ ರೋಹಿತ್ ಶರ್ಮಾ ಒಂದು 9 ವರ್ಷ ಆಗಿದೆ ಅವರನ್ನು ಬಂದು ಆಡ್ತು ಅಂದರೆ ಒಪ್ಕೋಬಹುದು ಬಟ್ ವಿರಾಟ್ ಕೊಹ್ಲಿ ಎಲ್ಲ ಸೀನೇ ಇಲ್ಲ ಗುರು ಅವರು ಒಂಥರ ಅವ್ರ ಇಂಟರ್ನ್ಯಾಷನಲ್ ಕೆರಿಯರಲ್ಲಿ ಅವ್ರದ್ದು ಒಂಥರ ಸ್ಥಾನ ಪಕ್ಕ ಫಿಕ್ಸ್ ಸ್ಟ್ಯಾಂಪ್ ಒತ್ತುತ್ತಾ ಇದ್ದಂಗೆ ಈ ಕಡೆ ಡೊಮೆಸ್ಟಿಕ್ಕು ಗಿಮ್ಯಾಸ್ಟಿಕ್ಕು ಎಲ್ಲ ಸೈಡ್ ಲೈನ್ ಮಾಡಿಬಿಟ್ರು ಈಚೆ ಕಡೆ ಹೋಗ್ಬಿಟ್ರು ಬರೀ ಇಂಟರ್ನ್ಯಾಷನಲ್ ಹೋಗೋರು ಇಂಟರ್ನ್ಯಾಷನಲ್ಲು IPL ಇಷ್ಟು ಮಾತ್ರ ನನ್ನ ಕಣ್ಣಿಗೆ ಕಾಣೋದು ಈಚೆ ಕಡೆ ಹಿಂದೆ ಇರೋದೆಲ್ಲ ಏನು ಕಣ್ಣಿಗೆ ಕಾಣೋದಿಲ್ಲ ಅನ್ನೋ ಥರ ಇದ್ರು ವಿರಾಟ್ ಕೊಹ್ಲಿ ಬಟ್ ಇವಾಗ ತೊಗೊಂಬಂದಿರೋಂಥ ರೋಲ್ ನೋಡಿ ವರ್ಕ್ ಆಗ್ತಾ ಇದೆ ವಿರಾಟ್ ಕೊಹ್ಲಿ ವರ್ಕ್ ಆಗಲೇಬೇಕಿದೆ ಯಾಕಂದರೆ ಅವ್ರು ಆ ಮಟ್ಟಿಗೆ ಫಾರ್ಮಲ್ಲಿ ಏನು ಕಾಣಿಸ್ತಾ ಇಲ್ಲ ಈ ಕಡೆ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಖಂಡಿತ ಇದು ಇನ್ನು ಬರೋಂಥ ಸೀರೀಸ್ ಏನಿದೆ ಟೆಸ್ಟ್ ಸೀರೀಸೇ ಬರ್ತಿದೆ ಇಂಗ್ಲೆಂಡ್ ಮೇಲೆ ಸೊ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅದು ಬರ್ತಾ ಇರೋದು ಯಾವಾಗ ಗುರು ಅದು ಬರ್ತಾ ಇರೋದು ಜೂನಲ್ಲಿ ಆಗೋದಕ್ಕೂ ಇವಾಗ ಆಗೋದಕ್ಕೂ ಏನು ಯೂಸ್ ಆಗುತ್ತಾ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ ಗುರು ಒಟ್ಟಲ್ಲಿ ಸ್ವಲ್ಪನಾದ್ರು ಯೂಸ್ ಆದರೆ ಸಾಕು ನಮಗೆ ಇಲ್ಲಿ ಚಾಂಪಿಯನ್ಸ್ ಟ್ರೋಫಿಗಾಗಿರಲಿ ಜೊತೆಗೆ ಈ ODI ಸೀರೀಸ್ ಬರುತ್ತಲ್ಲ ಅದಕ್ಕಾಗಿರಲಿ ಸ್ವಲ್ಪ ಪಾಸಿಟಿವ್ ಇಂಟೆಂಟಲ್ಲಿ ಇದ್ದರೆ ಸಾಕು ಇವಾಗ ನೆಗೆಟಿವ್ ವೈಬಲ್ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಯಾಕಂದರೆ ಅಷ್ಟೊಂದು ಫಾರ್ಮಲ್ಲಿ ಕಾಣಿಸ್ಲ BGTಲಿ ಸೊ ಅಲ್ಲಿಂದ ಇಲ್ಲಿಗೊಂದು ಸ್ವಲ್ಪ ಟ್ಯೂನ್ ಆಗಿಬಿಟ್ಟು ಚೆನ್ನಾಗಿ ಆಡಿದ್ರೆ ಚೆನ್ನಾಗಿರುತ್ತೆ ಸೊ ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ರಣಜಿ ಟ್ರೋಫಿ ಆಫ್ಟರ್ 13 ಲಾಂಗ್ ಇಯರ್ಸ್ ಮಗ ಈ 2 ಮ್ಯಾಚ್ ಏನಿದೆ ಸೌರಾಷ್ಟ್ರ ಅಗೇನ್ಸ್ಟು ಜೊತೆಗೆ ರೈಲ್ವೇಸ್ ಅಗೇನ್ಸ್ಟು ಸಿಕ್ಕಾಪಟ್ಟೆ ಕ್ರೂಷಲ್ ಮ್ಯಾಚ್ಗಳು 2 ಮ್ಯಾಚ್ನು ಕೂಡ ರಿಷಬ್ ಪಂತ್ನು ಕೂಡ ಆಡ್ತಾ ಇದ್ದಾರೆ ಡೆಲ್ಲಿ ಪರವಾಗಿ ಈ 2 ಮ್ಯಾಚಲ್ಲಿ ಏನಾದ್ರು ಗೆಲ್ತು ಅಂದರೆ ಕ್ವಾರ್ಟರ್ ಫೈನಲ್ ಓಪನ್ ಅಪ್ ಆ ಒಂದು ಸ್ಥಾನ ಓಪನ್ ಅಪ್ ಆಗುತ್ತಂತೆ ನಾನಂತೂ ಫಾಲೋ ಅಪ್ ಏನು ಮಾಡಿಲ್ಲ ರಣಜಿ ಟ್ರೋಫಿ ಯಾವ ಥರ ನಡೀತಾ ಇದೆ ಅಂತ ಸೊ ನೋಡೋಣ ನಮ್ಮ ವಿರಾಟ್ ಕೊಹ್ಲಿ ಅವರು ಆಫ್ಟರ್ 13 ಲಾಂಗ್ ಇಯರ್ಸ್ ಗುರು ಅಂತೂ ಇಂತೂ ಸಿಕ್ಕಾಪಟ್ಟೆ ಜನ ಅನ್ಕೊಂತಾರೆ ವಿರಾಟ್ ಕೊಹ್ಲಿ ಡೊಮೆಸ್ಟಿಕ್ ಆಡಬೇಕು ಇದು ಸಿಕ್ಕಾಪಟ್ಟೆ ಕೇಳ್ಬಿಡಿದ್ರು ವಿರಾಟ್ ಕೊಹ್ಲಿ ಅವರು ಯಾಕಂದರೆ ಅವ್ರು ಫಾರ್ಮ್ ಡಿಪ್ ಆದಾಗೆಲ್ಲ ನಾವು ಬಡ್ಕಂತೀವಿ ಹೋಗ್ಬಿಟ್ಟು ಡೊಮೆಸ್ಟಿಕ್ ಆಡಿ ಎಲ್ಲರೂ ಎಕ್ಸ್ ಕ್ರಿಕೆಟರ್ಸ್ ಎಲ್ಲ ಎದ್ದೇಳ್ತಾರೆ ನಾವು ಬಡ್ಕಂತೀವಿ ಹೋಗ್ಬಿಟ್ಟು ಡೊಮೆಸ್ಟಿಕ್ ಆಡಿ ಅಂತ ಡೊಮೆಸ್ಟಿಕ್ ಆಡಲ್ಲ ಇವರು ಈ ಫಾರ್ಮ್ನ ಬಿಡಲ್ಲ ಹೋಗ್ಬಿಟ್ಟು ಅಲ್ಲಿ ಮೇನ್ ಇವೆಂಟ್ಸ್ಗಳಲ್ಲಿ ತುಪ್ಪಕ್ಕೆ ನನಗೆ ಉದುರೋಗ್ತಿರ್ತಾರೆ ಅದೇ ಡೊಮೆಸ್ಟಿಕ್ ಆಡ್ತು ಅಂದರೆ ಹೆಂಗೆ ಬೇಕಾದ್ರೂ ಸಿಚುವೇಶನ್ ಹೆಂಗೆ ಬೇಕಾದ್ರೂ ಟ್ಯಾಕಲ್ ಮಾಡ್ಬೋದು ಅನ್ನೋ ಥರ ಎಲ್ಲರೂ ರೊಚ್ಚಿಗೆ ಹೇಳ್ತಾ ಇದ್ರು ಬಟ್ ಇವಾಗ ಅಂತೂ ಇಂತೂ ಆಡೋ ಥರ ಆಗೋಗ್ಬಿಟ್ಟಿದೆ ಒಂದು ಮ್ಯಾಚ್ನ ಆಡ್ತು ಅಂತಂದರೆ ಅವ್ರಿಗೇನು ಒಂದು ಮ್ಯಾಚ್ ಆಡೋರ್ಗೂ ಅಷ್ಟೇ ಕಷ್ಟ ಅದೇ ಉಗ್ರಮಲ್ಲಿ ಡೇಲಾಗಿದೆಯಲ್ಲ ಒಂದು ತಮ್ಗೆ
ತಂಡಿ ಉಳ್ಕೊಳ್ಳೋರ್ಗೂ ಮಾತ್ರ ಕಷ್ಟ, ಆಮೇಲೆ ಸಲೀಸಾಗಿ ಹೋಗ್ಬಿಡುತ್ತೆ. ಒಂದು ಡೊಮೆಸ್ಟಿಕ್ ಮ್ಯಾಚ್ ಆಡೋರ್ಗು ಮಾತ್ರ ಕಷ್ಟ. ವಿರಾಟ್ ಕೊಹ್ಲಿಗೆ ಆ ಒಂದು ರೆಪ್ಯುಟೇಷನ್ನು, ಆ ಒಂದು ಈಗೋ ಏನಿತ್ತು ಸೊ ಅದು ಇತ್ತು ಅಂತ ಕಾಣಿಸುತ್ತೆ. ಒಂದು ಡೊಮೆಸ್ಟಿಕ್ ಮ್ಯಾಚ್ ಆಡೋರ್ಗೂ ಅಷ್ಟೇ, ಆಮೇಲೆ ಸಲೀಸಾಗಿ ಹೋಗ್ಬಿಡುತ್ತೆ ಡೊಮೆಸ್ಟಿಕ್ ಮ್ಯಾಚ್ಗಳನ್ನ ಆಡೋದು. ಆಮೇಲೆ ರಿಪೀಟೆಡ್ ಆಗಿ ಆಡೋದು ಕೂಡ ನಮಗೇನು ಆಶ್ಚರ್ಯ ಅಂತ ಅನ್ಸಲ್ಲ. 13 ವರ್ಷ ಆಗಿದೆಯಲ್ಲ, ಅದಕ್ಕೆ ಎಲ್ಲರಿಗೂ ಇವಾಗ ಆಶ್ಚರ್ಯ ಅನಿಸ್ತಿರೋದು ವಿರಾಟ್ ಕೊಹ್ಲಿ ಡೊಮೆಸ್ಟಿಕ್ ಅಂತ. ಅಂತೂ ಇಂತೂ ಆಡೋ ಥರ ಆಗಿದೆ. ನಿಮಗೆ ಏನು ಅನಿಸಿದೆ ವಿರಾಟ್ ಕೊಹ್ಲಿ ಆಫ್ಟರ್ 13 ಲಾಂಗ್ ಇಯರ್ಸ್ ಡೊಮೆಸ್ಟಿಕ್? ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.